ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಅಲ್ಲಿ ಊರಿಡೀ ಒಂದು ಸೆಕ್ಸ್ ಸಿಡಿ ನೋಡಿದ ಮೇಲೂ ಕೂಡ ಅವನು ಬೆಳಗಾವಿನೊಬ್ಬ 4,000-5,000 ಓಟು ಜಾಸ್ತಿ ಪಡ್ಕೊಂಡು ಗೆಲ್ತಾನೆ. ಆ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಈ ವ್ಯವಸ್ಥೆಯ ಪೋಷಕರು ಯಾರು? ನಾವೇ ಅಂದರೆ ಯಾರು? ಪ್ರಜೆಗಳು. ನಾವು ಜನಸಾಮಾನ್ಯರು ಹುಷಾರಾಗದೆ ಇದ್ಯಾವುದು ಕೂಡ ಸರಿಯಾಗಲ್ಲ. ಒಂದು ಕೋಟಿ ಕೊಟ್ಟು ಬಂದಿದ್ದಾನೆ ಅಂದರೆ ಆ 1 ಕೋಟಿ ಪಡ್ಕೊಂಡಂಥ ಆ ಭ್ರಷ್ಟ ರಾಜಕಾರಣಿಯನ್ನು ಗೆಲ್ಲಿಸ್ಕೊಂಡು ಬಂದವರು ಯಾರು? ನಾವೇ. ಅವನನ್ನು ಹೇಗೆ ಗೆಲ್ಲಿಸಿದ್ವಿ? ಅವನು ಕೊಡುವಂತಹ ಇಂಥವರಿಂದೆಲ್ಲ ಪಡ್ಕೊಂಡಿರ್ತಾನಲ್ಲ, ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿ ದುಡ್ಡು ಮಾಡಿ ಆ ದುಡ್ಡನ್ನು ರಾಜಕಾರಣಿ ತಲುಪಿಸಿ ಅದೇ ದುಡ್ಡನ್ನು ನಾಳೆ ವೋಟಿಂಗ್ ಅಂದರೆ ಇವತ್ತು ರಾತ್ರಿ 500 ರೂಪಾಯಿ ಥರ ಹಂಚ್ತಾನಲ್ಲ, 1,000 ರೂಪಾಯಿ ಥರ ಹಂಚ್ತಾನಲ್ಲ, ಆ ಓಟ್ ಪಡ್ಕೊಂಡು ನಮ್ಮಣ್ಣ, ನಮ್ಮ ಹೀರೋ, ನಮ್ಮ ಹುಲಿ, ಸಿಂಹ ಅಂತ ಓಟ್ ಹಾಕ್ತೀವಲ್ಲ, ಇವಿಷ್ಟೂ ವ್ಯವಸ್ಥೆ ಹಾಳಾಗೋದಕ್ಕೆ ಕಾರಣ ನಾವೇ, ಪ್ರಜೆಗಳು. ನಾವು ಸುಧಾರಿಸದೆ ಯಾವುದು ಸುಧಾರಣೆ ಆಗಲ್ಲ ಅಂತ ಹೇಳ್ತಾ, ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟೊತ್ತಿಗೆ ನಾನು ಒಂದು 3 ಕಾನ್ಸೆಪ್ಟನ್ನ ಮಾತಾಡಿ ಮುಗಿಸ್ಬೇಕಾಗಿತ್ತು. ಅನಾರೋಗ್ಯದ ಕಾರಣ ನನ್ನ ಕೈಲಿ ಯಾವುದೇ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಇರುತ್ತಲ್ಲ ಕ್ಲೈಮೇಟ್ ಸಮಸ್ಯೆಗಳು. ಇದರಲ್ಲಿ ಮುಖ್ಯವಾಗಿ ಸಿಜರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರು ನನಗೂ ಪರಿಚಿತರು. ಅವರು IT ದಾಳಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. IT ದಾಳಿ ನಡೀತಿತ್ತು. ತುಂಬ ಹೊತ್ತು ಕೂತಿದ್ದಂಥ ವ್ಯಕ್ತಿ ಬೆಡ್ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡು ಶೂಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾನು ನಾಳೆ ಸವಿಸ್ತರವಾಗಿ ಮಾತಾಡ್ತೀನಿ. ಇವತ್ತು 2 ವಿಚಾರ ಮಾತಾಡಬೇಕು. ಒಂದು, KP ಅಗ್ರಹಾರದ ಇನ್ಸ್ಪೆಕ್ಟರ್ ಗೋವಿಂದರಾಜು ಅಂಥೇಳಿ, ಆತನ ಅವತಾರಗಳು, ಅವಾಂತರಗಳು. ಇವತ್ತು ಬೆಳಗ್ಗೆ ಅಷ್ಟೇ ತುಮಕೂರಿನಲ್ಲಿ ಗಾಂಜಾ ಕೇಸ್ ಹಾಕ್ತೀನಿ ಅಂಥೇಳಿ 40,000 ಲಂಚ ತೊಗೊಳ್ಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಅಂತ ಲೋಕಾಯುಕ್ತ ಪೊಲೀಸ್ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ನಿನ್ನೆ ಬೆಂಗಳೂರಲ್ಲೇ ಬೆಳಗ್ಗೆ ತುಮಕೂರಲ್ಲಿ. ಇವರ ಕರ್ಮಕಾಂಡಗಳ ಕಥೆಗಳ ಜೊತೆಗೆ ಒಬ್ಬ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಹುಟ್ಟಿದ್ದೀನಿ ಅಂಥೇಳಿ ಓಡಾಡ್ತಿದ್ದಾನೆ ಪುನೀತ್ ಕೆರಳಿ ಅಂತ. ಆತನ ಪರವಾಗಿ ಅಸೆಂಬ್ಲಿಯಲ್ಲಿ ಸುನಿಲ್ ಕುಮಾರ್ ಕಾರ್ಕಳದ ಶಾಸಕ, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜಾಪುರದ ಶಾಸಕ, ಇವರೆಲ್ಲರೂ ಆತ ಮತ್ತು ಒಂದಷ್ಟು ಜನರ ಹೆಸರನ್ನು ಉಲ್ಲೇಖ ಮಾಡಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನು, ಹಿಂದೂ ಹೋರಾಟಗಾರರನ್ನು ಟಾರ್ಗೆಟ್ ಮಾಡ್ತಿದೆ ಅಂಥೇಳಿ ಏನೋ ಮಾತಾಡ್ತಾಯಿದ್ರು. ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಕರಿತೀವಿ. ಅಲ್ಲಿ ನಿಂತ್ಕೊಂಡು ಇಂಥವ್ರ ಹೆಸರನ್ನ ಉಲ್ಲೇಖ ಮಾಡ್ಬೋದಾ? ಸುಖ ಸುಮ್ಮನೆ ಯಾವುದಾದ್ರೂ ವ್ಯಕ್ತಿ ಮೇಲೆ ಕೇಸ್ ಆಗೋದಕ್ಕೆ ಸಾಧ್ಯನಾ? ಇದ್ರೀಶ್ ಪಾಷಾ ಅಂತ ಹೇಳಿಬಿಟ್ಟು ಒಬ್ಬ ಅಮಾಯಕ ಬಡವನ ಕೊಲೆ ಕೇಸಿನ ಆರೋಪಿ ಇವನು. 10 ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ನಾನು. ಅವ್ರ ಪರವಾಗಿ ಇವರು ಸೆಷನ್ನಲ್ಲಿ ಮಾತಾಡ್ತಾರೆ, ಬ್ಯಾಟ್ ಬೀಸ್ತಾರೆ. ಕೆಲವು ಸಲ ನಾವು ಸಿದ್ಧಾಂತಕ್ಕೆ ಪೂರಕವಾಗಿದ್ದರೆ ಸಾಕು, ಅವನು ಅದೆಂತಹ ಸಮಾಜಘಾತುಕ ಶಕ್ತಿಯಾಗಿರಲಿ, ಕ್ರಿಮಿಯೇ ಆಗಿರಲಿ, ಅವರ ಬೆಂಬಲಕ್ಕೆ ನಾವು ನಿಲ್ಲಬೇಕು ಅನ್ನುವಂಥ ಮಾನಸಿಕತೆಗಳೆಲ್ಲ ಇವತ್ತು ಅಸೆಂಬ್ಲಿ ಒಳಗಡೆ ಹೊರಟೋಗ್ಬಿಟ್ಟಿದ್ದಾವೆ. ಇದೇ ಬೀದಿಯಲ್ಲಿ ಇದೇ ರೀತಿಯಲ್ಲಿ ಓಡಾಡ್ಕೊಂಡಿದ್ದಂಥ ವ್ಯಕ್ತಿಗಳೆಲ್ಲ ಶಾಸನಸಭೆ ಒಳಗಡೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇದನ್ನೆಲ್ಲ ಎಕ್ಸಾಂಪಲ್ ಆಗಿ ನಾವು ತಗೋಬಹುದು. 2023 ಮಾರ್ಚ್ 31ನೇ ತಾರೀಕು ಇದ್ರೀಶ್ ಪಾಷಾ ಅಂತ 39 ವರ್ಷ ಕ್ಯಾಟಲ್ ಟ್ರಾನ್ಸ್ಪೋರ್ಟರ್ ಅಸಿಸ್ಟೆಂಟ್ ಡ್ರೈವರ್ ಆಗಿದ್ದ. ಅದೇ ಟ್ರಕ್ನಲ್ಲಿ ಡ್ರೈವರ್ ಸಯೀದ್ ಜಹೀರ್ 40 ವರ್ಷದ ಪ್ರಾಯದ ಒಬ್ಬ ವ್ಯಕ್ತಿ ಇದ್ದರು. ಅವನ ಜೊತೆಗೆ ಇರ್ಫಾನ್ ಅಂತ ಇದ್ದರು. ಇವರು ಗೋವುಗಳನ್ನು ಮಂಡ್ಯದಿಂದ ತಮಿಳುನಾಡಿಗೆ ಸಾಗಿಸ್ತಾ ಇದ್ರಂತೆ. ಇದೇ ಪುನೀತ್ ಕೆರಳಿ ಮತ್ತು ಅವನ ಸಹಚರರು ಟ್ರಕ್ಕನ್ನು ತಡೆದು ಚೇಸ್ ಮಾಡಿ ಇದ್ರೀಶ್ ಪಾಷಾ ಅನ್ನೋ ವ್ಯಕ್ತಿಯನ್ನು ಹಿಡಿದು ಟಾರ್ಚರ್ ಮಾಡಿ ಶಾಕ್ ಗನ್, ಟೇಸರ್ ಗನ್ ಬಳಸಿ ಎಲೆಕ್ಟ್ರಿಕ್ ಶಾಕ್ ನೀಡಿ 2 ಲಕ್ಷ ಹಣ ಕೊಡಿ, ಇಲ್ಲ ಅಂದರೆ ಸುಮ್ಮನೆ ಬಿಡಲ್ಲ ಅಂತ ಏನೆಲ್ಲ ಹೇಳಿ ತಬ್ಬಿಸ್ಕೊಂಡು ಓಡಬೇಕಾದ್ರೆ ಪಾಷಾನ ಹಿಂಬಾಲಿಸಿ ಕೊಲೆ ಮಾಡಿದ್ರು ಅನ್ನೋದು ಈತನ ಮೇಲಿರುವಂಥ ಆರೋಪ. ಇದ್ರೀಶ್ ಪಾಷಾ ದೇಹದಲ್ಲಿ ಬರ್ನ್ ಮಾರ್ಕ್ಸ್ ಇತ್ತು. ತಲೆಯಲ್ಲಿ ಬ್ರೂಸಸ್, ಟಾರ್ಚರ್ ಸೂಚಿಸುವಂಥ ಗಾಯಗಳಿದ್ವು. ಪೋಸ್ಟ್ಮಾರ್ಟಮ್ನಲ್ಲಿ ಮೈನರ್ ಸ್ಕ್ರಾಚಸ್ ಮತ್ತು ಬರ್ನ್ ಮಾರ್ಕ್ಸ್ ದೃಢಪಟ್ಟಿದ್ದು. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇದೇ ಪುನೀತ್ ಕೆರಳಿ ಮೇಲೆ ಗೋವು ಸಾಗಾಟದ ವೇಳೆ ಚಾಲಕನ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ಬಾಗಲಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚೆನ್ನಮನೆಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ
ಮ್ಯಾನ್ಮಾರ್ ನಿರಾಶ್ರಿತನ ಮೇಲೆ ಹಲ್ಲೆ ಮಾಡಿದ ಅನ್ನುವಂಥ ದೂರು ದಾಖಲಾಗಿದೆ. ಬನ್ನೇರಘಟ್ಟ ಸೋಲದೇವನಹಳ್ಳಿ ಪ್ರದೇಶದಲ್ಲಿ ವಲಸೆ ಕಾರ್ಮಿಕರ ಶೆಡ್ಗಳಿಗೆ ಅಕ್ರಮವಾಗಿ ನುಗ್ಗಿ ದಾಖಲೆಗಳನ್ನ ಕೇಳಿ ಬೆದರಿಕೆ ಹಾಕಿದ ಆರೋಪದಲ್ಲಿ ಈತನ ಮೇಲೆ ಕೇಸ್ ದಾಖಲಾಗಿದೆ, ಬಂಧನ ಕೂಡ ಆಗಿತ್ತು. ಅದಾದಮೇಲೆ ಜನವರಿ 2026ರಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಪೊಲೀಸ್ ಮಹಾನಿರ್ದೇಶಕ MA ಸಲೀಂ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ ಆಧಾರದಲ್ಲಿ IT ಆಕ್ಟ್ 66C BNS 196 353/1B ಅಡಿ ಕೇಸನ್ನು ದಾಖಲಿಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ನಿಂದಿಸಿದ್ದು, ಕ್ರಿಸ್ಮಸ್ ಟ್ರೀ ವಿಚಾರದಲ್ಲಿ ದ್ವೇಷ ಭಾಷಣ ಮಾಡಿದ್ದು, ದಲಿತ ಕಾರ್ಯಕರ್ತನ ವಿರುದ್ಧ ಅಶ್ಲೀಲ ಪೋಸ್ಟ್ಗಳನ್ನು ಹರಡಿದ್ದು, ಗೂಂಡಾ ಕಾಯ್ದೆಯನ್ನು ಹಾಕಿ 1 ವರ್ಷ ಈತನನ್ನು ಜೈಲಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದಾಗಿತ್ತು. ಕೋರ್ಟ್ನಲ್ಲಿ ಹೋಗಿಬಿಟ್ಟು ಗೂಂಡಾ ಆ್ಯಕ್ಟನ್ನು ತೆರವುಗೊಳಿಸ್ಕೊಂಡು ಬಂದಿದ್ದ. ಅದಾದಮೇಲೆ 3-4 ಕೇಸ್ ಹಾಕ್ಸ್ಕೊಂಡಿದ್ದಾರೆ. 15-20 ಕೇಸ್ಗಳು ಈತನ ಮೇಲಿದೆ. ಇದು ಕತೆ ಇವನ ಪರವಾಗಿ ಪ್ರಜಾಪ್ರಭುತ್ವದ ದೇವಸ್ಥಾನದಲ್ಲಿ ಬ್ಯಾಟ್ ಬೀಸ್ತಾರೆ. ಬೇಳೂರು ಗೋಪಾಲಕೃಷ್ಣ, ನೀವೇನೇನು ಹೆಸರುಗಳನ್ನು ಹೇಳ್ತಿರೋ ಅವ್ರ ಹಿನ್ನೆಲೆ ಹೇಗಿದೆ, ಅವ್ರ ಚರಿತ್ರೆಗಳು ಹೀಗಿದೆ ಅಂತ ಹೇಳಿಬಿಟ್ಟು ಅವರ ರೋದನೆಗೆ ಉತ್ತರವನ್ನು ಕೊಟ್ಟರು. ಇದು ಇವತ್ತಿನ ಸ್ಥಿತಿ. ಹೇಗಿದೆ ನೋಡಿ BJP ಪಕ್ಷದ ಮಾನಸಿಕತೆ. ಕಾಂಗ್ರೆಸ್ ಕಲಿಬೇಕಾಗಿದೆ. ಅಂದರೆ ಸಮಾಜಘಾತುಕ ಶಕ್ತಿಗಳನ್ನೆಲ್ಲ ವಹಿಸ್ಕೊಂಡು ಹೋಗಿ ಅಂತ ಕಾಂಗ್ರೆಸ್ಸಿಗೆ ಹೇಳಲ್ಲ. ಆ ಸಿದ್ಧಾಂತದ ಸಿಂಪತೈಸರ್ ಆಗಿರುವಂಥ ನಾವು ಅಟ್ಲೀಸ್ಟ್ ನಿಮ್ಮ ಪರವಾಗಿ ಒಂದಿಷ್ಟು ಜನ ಕೆಲಸ ಮಾಡ್ತಾರಲ್ಲ, ಅವ್ರನ್ನ ಗುರುತಿಸಿ ಮಾತಾಡುವ ಅಭ್ಯಾಸ ಮಾಡಿಕೊಳ್ಳಿ. ಈ BJP ಅವ್ರನ್ನ ನೋಡಿ ಕಲೀರಿ ಆ ವಿಚಾರದಲ್ಲಿ. ಇವ್ರು ಬಿಡಿ, ಕೆರೆಹಳ್ಳಿ ಅಂತವ್ರನ್ನ ಸಪೋರ್ಟ್ ಮಾಡ್ತಾ ಇರೋದು ಭಾಳ ದೊಡ್ಡ ದುರಂತ, ಪ್ರಜಾಪ್ರಭುತ್ವದ ವಿಕಟ. ಅದರ ಬಗ್ಗೆ ದೂಸರ ಮಾತಿಲ್ಲ. ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ನಮ್ಮ ಇವತ್ತಿನ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಇನ್ನು ನಮ್ಮ ಕಾಂತಾರ 3 ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಇನ್ಸ್ಪೆಕ್ಟರು ಸಿಕ್ಕಾಪಟ್ಟೆ ಕಿರ್ಚಾಡ್ತಿದ್ದ. ನಿಮ್ಮ ಸಿಬ್ಬಂದಿ ಕರೀರಿ ಸರ್. KP ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್. ನಾಚಿಕೆ ಆಗಬೇಕು ಅವನಿಗೆ, ಕಿರ್ಚೋದಕ್ಕಲ್ಲ, ಮಾಡಿರೋ ಸಗಣಿ ತಿನ್ನೋ ಕೆಲಸಕ್ಕೆ. ಇದ್ರ ಹಿಂದೆ ಒಂದು ಕತೆಗಳಿದ್ದಾವೆ. ಅವನು ಲಂಚ ತಗತ್ತಾನೆ, ಅವನು ಲಂಚ ತಿಂತಾನೆ, ಅವ್ನು ಡಿಮ್ಯಾಂಡ್ ಇಡ್ತಾನೆ, ಅವ್ನು ಕಾಸು ಕೇಳ್ತಾನೆ, ಅವ್ನು ಶ್ರೀಮಂತ ಆಗ್ತಾನೆ. ಅದ್ರ ಹಿಂದೆ ಆ ಠಾಣೆಗೆ ಬಂದು ಆತ ಕೂರಬೇಕಾದ್ರೆ, ಪೋಸ್ಟಿಂಗ್ ತಗೊಳ್ಬೇಕಾದ್ರೆ ಕೋಟಿಗಟ್ಟಲೆ ದುಡ್ಡನ್ನು ಕೊಟ್ಟು ಬಂದಿರ್ತಾನೆ. ಆ ದುಡ್ಡು ಈತ ಯಾರಿಗೆ ಕೊಟ್ಟಿರ್ತಾನೆ? ಇವನಿಂದ ದುಡ್ಡು ಪಡ್ಕೊಂಡನ್ನು ಯಾರು? ಅದೊಂದು ಲೀಗಲ್ ವೇನಾ? ಸಂವಿಧಾನದಲ್ಲಿ ಅದಕ್ಕೆ ಮಾನ್ಯತೆ ಇದೆಯಾ? ಹೋಗ್ಲಿ, ಇವನು ಯಾಕೆ ದುಡ್ಡು ಕೊಟ್ಟ? ನಾನು ಭ್ರಷ್ಟಾಚಾರ ಮಾಡ್ತೀನಿ ಅಂತಲೇ ಬಂದು ಕೂತಿರೋದವನು. ಭ್ರಷ್ಟಾಚಾರದಿಂದಲೇ ಪೋಸ್ಟಿಂಗ್ ತಗೊಂಡವನು. ದುಡ್ಡು ಕೊಟ್ಟು ಬಂದು ಇಲ್ಲಿ ಕೂತಿದ್ದೀನಿ ಅಂದರೆ ದುಡ್ಡು ಮಾಡಕ್ಕೆ ಬಂದಿದ್ದೀನಿ ಅಂತ ಅರ್ಥ. ಸಾರ್ವಜನಿಕರ ಸೇವೆಗೆ ಎಲ್ಲ ಮಣ್ಣು ಮಸಿ. ನನ್ನ ದೇಶದ ವ್ಯವಸ್ಥೆ ಹೇಗಿದೆ ನೋಡಿ. ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ಅಂತ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಹೇಳಿದ್ದೆ ನಾನು. ಹೇಗೆ ಪ್ರಜಾಪ್ರಭುತ್ವದ ಆಶಯಗಳು ಸತ್ತು ಹೋಗ್ತವೆ ಅಂಥೇಳಿ. ಧನಂಜಯ ಅನ್ನುವಂಥ ಒಬ್ಬ ವ್ಯಕ್ತಿ ACP ಚಂದನ್ ಕುಮಾರ್ ಅವ್ರನ್ನ ಮೀಟ್ ಆಗ್ತಾರೆ. ನಾವು KP ಅಗ್ರಹಾರ ಪೊಲೀಸ್ ಠಾಣೆ ಲಿಮಿಟಲ್ಲಿ ನಮಗೆ ಚೀಟಿ ವ್ಯವಹಾರದಲ್ಲಿ ಮೋಸ ಆಗಿದೆ, ಸುಮಾರು 19 ಲಕ್ಷ ರೂಪಾಯಿ ವಂಚನೆ ಆಗಿದೆ ಅಂತ. ACP ಏನು ಮಾಡ್ತಾರೆ, ಇನ್ಸ್ಪೆಕ್ಟರ್ ಗೋವಿಂದರಾಜ್ ಫೋನ್ ಮಾಡ್ತಾರೆ, FIR ಹಾಕ್ಬಿಟ್ಟು ತನಿಖೆ ಮಾಡಿರಿ ಅಂಥೇಳಿ. ಹಾಗೆ ಗೋವಿಂದರಾಜ್ ಆ್ಯಂಡ್ ಟೀಮ್ ಧನಂಜಯ್ ಎಂಬಾತ ಕೊಟ್ಟಂಥ ದೂರಿನ ಆಧಾರದಲ್ಲಿ FIR ದಾಖಲಿಸಿ ಯಾರ ಮೇಲೆ ದೂರು ಕೊಟ್ಟಿರ್ತಾನೆ? ಸೂರಜ್ ಸುಜಾನ್ ಅಂತೇಳಿ, ಮತ್ತೊಬ್ಬ ಶ್ರೀನಿವಾಸ್ ಅಂತೇಳಿ. ಈ ದೂರಿನ ಆಧಾರದಲ್ಲಿ ಸುಜಾನ್ ಮನೆಗೆ ಹೋಗ್ತಾರೆ. ಅವರೊಂದಿಷ್ಟು ನೌಟಂಕಿಗಳಾಗ್ತದೆ, ನಾಟಕಗಳಾಗ್ತದೆ. ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಈ ಚೀಟಿ ವ್ಯವಹಾರ ಬ್ಯಾಂಕಿಂಗ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಅಂತ, ಅಂದರೆ ಬಡ್ಸ್ ಆ್ಯಕ್ಟ್ ಅಡಿ ನಿಷೇಧಿತವಾದಂಥ ಚಟುವಟಿಕೆಗೆ ಸಂಬಂಧಿಸಿದ್ದು. ಈ ಸುಜಾನ್ ಅನಧಿಕೃತ ಡೆಪಾಸಿಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ನಡೆಸ್ತಾ ಇದ್ದ. ಅದನ್ನು ಕನ್ಫರ್ಮ್ ಮಾಡ್ಕೊತಾರೆ ಪೊಲೀಸರು. ಈತ ಚೀಟಿಯಲ್ಲಿ ದ್ರೋಹ ಮಾಡಿದ ದೂರು, ಆ ದೂರಿನ ಅನ್ವಯದಲ್ಲಿ ಕೇಸು, ಆ ಕೇಸಿನ ಆಧಾರದಲ್ಲಿ ಅವನ ಮನೆ ಹೋಗ್ತಾರೆ. ಅವರಡಪ್ಪ ಭಾಳ ದೊಡ್ಡ ವಂಚನೆ, ಲೈಸೆನ್ಸು ಇಲ್ಲ, ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲಿಂದ ಶುರು ಆಗೋದು. ಸುಮಾರು 2 ಕೋಟಿ ಕೇಳ್ತಾರೆ, 25 ಲಕ್ಷ ಕೊಟ್ಟೆ, 25 ಲಕ್ಷ ಕೊಟ್ಟೆ ಅಂತ ಸುಜಾನು ಈಗ ಹೇಳ್ತಾ ಇದ್ದಾನೆ ಆಫ್ಟರ್ ಲೋಕಾಯುಕ್ತ ರೇಡು. ಈ ಪ್ರಕರಣದಲ್ಲಿ ಮೊಹಮ್ಮದ್ ಅಕ್ಬರ್ ಎಂಬಾತನನ್ನು ಸಿಲುಕಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಮೂಮೆಂಟ್ ನಡೀತದೆ. ಈ ಸುಜಾನ್ಗೆ ಗೋವಿಂದರಾಜು ಪ್ರೆಸರ್ ಆಗ್ತಾರೆ. ಕಾಸು ಕೊಡು, ಇಲ್ಲ ಅಂದರೆ ಮುಗಿಸ್ಬಿಡ್ತೀನಿ, ನಿನ್ನ ಕತೆ ಗೋವಿಂದ ಅಂತಾರೆ. ಗೋವಿಂದರಾಜು ನಿನ್ನ ಕತೆ ಗೋವಿಂದ ಮಾಡ್ತೀನಿ
ಅಂತೇಳಿ ಈ ಗೋವಿಂದನ ಕತೆ ಇದು. ಇವನು ಹೆದರಿ ದುಡ್ಡು ಕೊಡೋಕ್ಕೇನೋ ಒಪ್ಕೊತಾನೆ, ನಾನು ಕೊಟ್ಟಿದ್ದೀನಿ ಅಂತ ಇವನು ಹೇಳ್ತಾ ಇದ್ದಾನೆ. ಅದು ಎನ್ಕ್ವೈರಿ ಆಗಲಿ. ಆದರೆ ಮೊಹಮ್ಮದ್ ಅಕ್ಬರ್ ಎಂಬ ವ್ಯಕ್ತಿ ಹೇಳೋ ಪ್ರಕಾರ ಆತನಿಗೆ ಸುಜನ್ಗೂ ಒಂದು ಸಂಬಂಧ ಇರ್ತದೆ. ಅದು ವ್ಯಾವಹಾರಿಕ ಸಂಬಂಧನೋ ಗೆಳೆತನೋ ಏನೋ ಒಂದು ಸಂಬಂಧ ಇರುತ್ತೆ. ಯಾಕೆ ನೀನು ದುಡ್ಡು ಕೊಡ್ತೀಯಾ, ತಲೆ ಕೆಡಿಸ್ಕೊಬೇಡ, ನಾನು ತಪ್ಪೇ ಮಾಡಿಲ್ಲ ಆದರೂ ಪೊಲೀಸರು ನಂಗೆ ಹಿಂಸೆ ಕೊಡ್ತಾರಂತ ಇವನು ಒಂದೇ ಕಣ್ಣಲ್ಲಿ ರೋದನೆ ಸುಜಾನ್ದು. ನೀ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ಬೇಕು, ಯಾಕೆ ಕಾಸು ಕೊಡ್ಬೇಕು ಅಂಥೇಳಿ ಹಣ ಕೊಡೋದಂತೆ ಇವನು ತಡಿತಾನೆ. ಆಮೇಲೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಇನ್ನಿತರ ಮೂಮೆಂಟ್ಗಳನ್ನು ಮಾಡುತ್ತಾರೆ. ಅರೆ ಒಬ್ಬ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇವನು ಯಾವನ ಬಂದುಬಿಟ್ಟು ಎಡವಟ್ಟು ಮಾಡಿದ್ನಲ್ಲ ಅಂಥೇಳಿ ಅವರನ್ನು ಈ ಕೇಸಲ್ಲಿ ಸಿಲುಕಿಸ್ಬೇಕು ಅಂತ ಗೋವಿಂದರಾಜು ಮುಂದುವರಿತಾನೆ. ಈ ಕೇಸಲ್ಲಿ ಅಕ್ಬರ್ ಹೆಸರನ್ನು ತಗೊಬರ್ತಾನೆ, FIR ಆಗ್ತಾನೆ. ಚಾರ್ಜ್ ಶೀಟಿಂದ ಇವನ ಹೆಸರು ತೆಗಿಬೇಕು ಅಂದರೆ ಏನು ಮಾಡಬೇಕು, 5 ಲಕ್ಷ ದುಡ್ಡು ಕೊಡಬೇಕು ಅಂತ. 1 ಲಕ್ಷ ಫಸ್ಟ್ ಇಸ್ಕೊತಾನೆ. ಆಮೇಲೆ ಈ ಅಕ್ಬರ್ ಯೋಚನೆ ಮಾಡ್ತಾನೆ, ಇದನ್ನು ಹೇಗಾದ್ರೂ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕಲ್ಲ. ಹಾಗಾಗಿ ಇನ್ನು 4 ಲಕ್ಷ ರೂಪಾಯಿ ಕೊಡೋದಕ್ಕಿಂತ ಮುಂಚೆ ಲೋಕಾಯುಕ್ತಕ್ಕೆ ಹೋಗಿ ಸಾಕ್ಷಿ ಸಮೇತ ದೂರು ಕೊಡ್ತಾನೆ. ಲೋಕಾಯುಕ್ತ ಇನ್ಸ್ಪೆಕ್ಟರ್ SP ಶಿವಪ್ರಕಾಶ್ ನೇತೃತ್ವದಲ್ಲಿ ಒಂದು ಪ್ಲಾನ್ ರೆಡಿ ಮಾಡ್ತಾರೆ. ಮೈಸೂರು ರಸ್ತೆಯ ಸಿರ್ಸಿ ಸರ್ಕಲ್ ಹತ್ರ CAR ಗ್ರೌಂಡ್ ಅಂತ ಇದೆ. ನಿನ್ನೆ ಆ ಲೊಕೇಶನ್ನ 4 ಲಕ್ಷ ರೂಪಾಯಿ ಲಂಚ ಪಡ್ಕೊಳ್ಳೋದಕ್ಕೆ ಫಿಕ್ಸ್ ಮಾಡ್ತಾರೆ. ಹಣದ ನೋಟುಗಳನ್ನು ಫಿನಾಲ್ಫ್ಥಲೀನ್ ಪೌಡರ್ ಹಚ್ಚಿ ಇಟ್ಟಿರ್ತಾರೆ. ಯೂನಿಫಾರ್ಮಲ್ಲಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಬರ್ತಾನೆ, ಹಣ ತಗೋತಾನೆ, ಸಿಕ್ಕಾಕತ್ತಾನೆ. ಅವನ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಗೋವಿಂದರಾಜು ಹೆಂಗೆ ಕಿರಿಸ್ತಾನೆ ಅಂದರೆ, ಏನಪ್ಪ ನಿನ್ನ ಕತೆ, ಮನ ಮರಿದಿದೇನರಪ್ಪ ನಿಮಗೆ? ಲಂಚ ಬಾಗತನ ಕೇವಲ ಗೋವಿಂದರಾಜ್ ಸಂಬಂಧಪಟ್ಟ ವಿಚಾರ ಅಲ್ಲ, ಉದ್ದಕ್ಕೂ ಇದೇ ಕತೆ. ಪೊಲೀಸ್ ಇಲಾಖೆಯಿಂದ ಹಿಡಿದು ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಲಂಚ ತಾಂಡವವಾಡ್ತಾ ಇದೆ. ಒಬ್ಬ ಇನ್ಸ್ಪೆಕ್ಟರ್ ಇಂಥ ಸ್ಟೇಷನ್ಗೆ ಬರಬೇಕಂದ್ರೆ ಎಷ್ಟು ಕೋಟಿ ಕೊಡಬೇಕು ಗೊತ್ತಾ? 1 ಕೋಟಿ 2 ಕೋಟಿ. ಇನ್ಸ್ಪೆಕ್ಟರ್ ಅಂತಲ್ಲ, ಒಬ್ಬ DC, ಒಬ್ಬ AC, ಒಬ್ಬ ತಹಶೀಲ್ದಾರ್, ಯಾವುದೇ ಒಂದು ಟ್ರಾನ್ಸ್ಫರ್, ಯಾವುದೇ ಒಂದು ಪೋಸ್ಟಿಂಗಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕಂತೆ, ಕೋಟಿಗಟ್ಟಲೆ ಕೊಡ್ಬೇಕಂತೆ. ಆ ಕೋಟಿಗಟ್ಟಲೆ ದುಡ್ಡು ಯಾರಿಗೆ ಕೊಡಬೇಕು? ರಾಜಕಾರಣಿಗಳಿಗೆ. ಮಂಗಳ ಗ್ರಹದಿಂದ ಅಥವಾ ಯಾವುದೋ ಒಂದು ಗ್ರಹದಿಂದ ಬಂದ ಜೀವಿ ಇವರೊಂದು ಹಣ ಪಡ್ಕೊಂಡು ಹೋಗ್ತಾರೆ, ಆಮೇಲೆ ಇವ್ರಿಗೆ ಪೋಸ್ಟಿಂಗ್ ಆಗುತ್ತೆ. ಹಾಗಿಲ್ವಲ್ಲ. ಈ ಭ್ರಷ್ಟ ರಾಜಕಾರಣಿಗಳೇ ಈ ಭ್ರಷ್ಟ ಅಧಿಕಾರಿಗಳ ಸೃಷ್ಟಿಕರ್ತರು. ಈ ಭ್ರಷ್ಟ ರಾಜಕಾರಣ ವ್ಯವಸ್ಥೆಯೇ ಈ ಭ್ರಷ್ಟ ಅಧಿಕಾರ ವ್ಯವಸ್ಥೆಯ ಸೃಷ್ಟಿಕರ್ತರು. ಅವ್ರು 1 ಕೋಟಿನ 2 ಕೋಟಿನ 5 ಕೋಟಿನ ಕೋಟಿಲಿ ಬಂದ ಅಂತ ಇಟ್ಕೊಳ್ಳಿ. ಗೋವಿಂದರಾಜ್ 1 ಕೋಟಿ ಕೊಟ್ಟು ಬಂದ ಅನ್ನೋದು ಯಾವುದೊಂದು ಮಾಧ್ಯಮ ವರದಿ ಮಾಡಿದೆ. ಯಾಕೆ ಕೊಟ್ಟು ಬರ್ತಾನೆ? ಈಗ ಸರ್ಕಾರಿ ಸೇವೆಗೆ ಸೇರಿದ್ದೀನಿ, ಪೊಲೀಸ್ ಇಲಾಖೆ ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ನೀನು ಎಲ್ಲ ಪೋಸ್ಟಿಂಗ್ ಆಗ್ತೀನಿ, ಅಲ್ಲಿ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಎದ್ದು ಬರ್ತೀನಿ. ಎಷ್ಟು ದಿನ ಅಲ್ಲಿ ಋಣ ಇರ್ತದೆ ಅಲ್ಲಿ ಕೆಲಸ ಮಾಡ್ತೀನಿ, ಅಲ್ಲಿಂದ ಬೇರೆ ಕಡೆ ಕಳಿಸ್ತೀರೋ ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಸರ್ಕಾರದಿಂದ ಸಂಬಳ ಅಂತ ಬರುತ್ತೆ, ಜೀವನ ನಡೀತದೆ, ಸಾಕು. ನನಗೆ ಇಂತಹ ಪೊಲೀಸ್ ಠಾಣೆಯಲ್ಲೇ ಪೋಸ್ಟಿಂಗ್ ಬೇಕು, ಅದಕ್ಕೋಸ್ಕರ ಕೋಟಿಗಟ್ಟಲೆ ಹಣವನ್ನು ಕೊಟ್ಟು ನಾನು ಅಲ್ಲಿಗೆ ಬಂದು ಕೂರ್ತೀನಿ ಅಥವಾ ಕೂತಿದ್ದೀನಿ ಅಂದರೆ ಅದರ ಅರ್ಥ ಏನು? ಅಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡಿ ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಇಲ್ಲಿ ನಾನು 1 ಕೋಟಿಗೆ 10 ಪಟ್ಟು 100 ಪಟ್ಟು ಕಾಸು ಮಾಡೋಕ್ಕೆ ಬಂದು ಕೂತಿದ್ದೀನಿ ಅಂತ. ಅದರ ಅರ್ಥ ಆ ಸ್ಟೇಷನ್ಗಳಿಗೆ ನ್ಯಾಯ ಕೇಳ್ಕೊಂಡು ಹೋದರೆ ನ್ಯಾಯ ಸಿಗಲ್ಲ. ಅವನು ಬಡವ ಆಗಲಿ ಶ್ರೀಮಂತ ಆಗಲಿ, ನಾವು ಬಡವರನ್ನು ಬಿಟ್ಟು ಬಿಡುತ್ತೇವೆ, ಶ್ರೀಮಂತರನ್ನು ಬಡಿದು ತಿನ್ನುತ್ತೇವೆ. ಈ ಕತೆಗಳೆಲ್ಲ ಬೇಡ. ಇಲ್ಲಿ ಬಡವರನ್ನು ಸುಲಿಯೋದೆ, ಶ್ರೀಮಂತರನ್ನು ಸುಲಿಯೋದೆ, ಕಳ್ಳಕಾಕರನ್ನು ರಕ್ಷಿಸ್ತೀವಿ. ಈಗ ಚೀಟಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಇಲ್ಲಿಗಲ್, ಬಟ್ಸ್ ಆಕ್ಟ್ ಪ್ರಕಾರ ಅದು ತಪ್ಪು ಅಂದ ಮೇಲೆ ಅವ್ನ FIR ಹಾಕ್ಬೇಕು, ಎನ್ಕ್ವೈರಿ ಮಾಡಬೇಕು, ಜೈಲಿಗೆ ಕಳಿಸ್ಬೇಕು. ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಆದರೆ ನಿನ್ನ ಕೆಲಸ ಏನು? ಪೊಲೀಸ್ ನಿನ್ನ ಜವಾಬ್ದಾರಿ ಏನು ಅಷ್ಟೇ ಮಾಡಬೇಕಲ್ಲ. ಸೆಟ್ಲ್ಮೆಂಟ್ ಹಾಕೆ ಹೆಂಗೋ ಅಕ್ರಮ ಚೀಟಿ ವ್ಯವಹಾರ, ಅವ್ನು ಯಾರಿಗೂ 11 ಲಕ್ಷ ಕೊಡಬೇಕು, ಅವನಿಗೇನೋ ಒಂದಿಷ್ಟು ಕೊಟ್ಟಂಗೆ ಮಾಡೋದು, ಕೋಟಿಗಟ್ಟಲೆ ನಾನು ದುಡ್ತೀನಿ ಅಣ್ಣ ಅಂತ. ನಾನು 25 ಕೋಟಿ ಸುಜಾರಿಯನ್ನು ಹೇಳ್ತಾನೆ, ತಾನೊಬ್ಬ ಸಾಚ ಅಂತಲೂ ಹೇಳ್ತಾನೆ. ಅದು ಎನ್ಕ್ವೈರಿ ಆಗಲಿ, ಅವ್ನು ಸಾಚನೋ ಅವನು ಅಕ್ರಮವಾಗಿ ಚೀಟಿ ವ್ಯವಹಾರ ಮಾಡ್ತಿದ್ದಾನೋ. ಸಿಕ್ಕಾಪಟ್ಟೆ ಸ್ಕೀಮ್ ವ್ಯವಹಾರಗಳು ನಡೀತಾ ಇರ್ತವೆ, ನಾನು ನೋಡಿದ್ದೀವಿ. ಸಿಕ್ಕಾಪಟ್ಟೆ ಬಡವರು ದುಡ್ಡು ಇಟ್ಕೊಂಡು ಅಕ್ರಮವಾಗಿ ಬೇಜಾನ್ ಅವ್ಯವಹಾರ ನಡೀತಾ ಇದೆ. ಇದು ಪೊಲೀಸ್ ಇಲಾಖೆಗೆ ಗೊತ್ತಿಲ್ವಾ? ಸರ್ಕಾರಗಳಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಯಾಕೆ ಸುಮ್ಮನಿದ್ದಾರೆ? ಯಾಕಂದರೆ ಅವ್ರ ಹತ್ರ ಪಡ್ಕತ್ತಾ ಇರ್ತಾರೆ ಅಂತ. ಈ ಪ್ರಜಾಪ್ರಭುತ್ವದ ಭ್ರಷ್ಟ ವ್ಯವಸ್ಥೆಯಲ್ಲಿ ಜನಸಾಮಾನ್ಯ ಮಾತ್ರ ಸತ್ತೋದಾರೆ. ಈತ ಸಸ್ಪೆಂಡ್ ಆಗ್ತಾನೆ, ಆಮೇಲೆ ವಾಪಸ್ ಬರ್ತಾನೆ, ಒಂದು 6 ತಿಂಗಳು 1 ವರ್ಷನೋ ಎಲ್ಲ ಸರಿ ಹೋಗ್ತದೆ, ನಡೀತದೆ. ಊರಿಡೀ ಒಂದು ಸೆಕ್ಸ್ ಸಿಡಿ ನೋಡಿದ ಮೇಲೂ ಕೂಡ ಅವನು ಬೆಳಗಾವಿನ ಒಬ್ಬ
4,000-5,000 ಓಟು ಜಾಸ್ತಿ ಪಡ್ಕೊಂಡು ಗೆಲ್ತಾನೆ. ಆ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಈ ವ್ಯವಸ್ಥೆಯ ಪೋಷಕರು ಯಾರು? ನಾವೇ ಅಂದರೆ ಯಾರು? ಪ್ರಜೆಗಳು. ನಾವು ಜನಸಾಮಾನ್ಯರು ಹುಷಾರಾಗದೆ ಇದು ಯಾವುದು ಕೂಡ ಸರಿಯಾಗಲ್ಲ. ಇನ್ನೊಂದು ಕೋಟಿ ಕೊಟ್ಟು ಬಂದಿದ್ದಾನೆ ಅಂದರೆ ಆ 1 ಕೋಟಿ ಪಡ್ಕೊಂಡಂಥ ಆ ಭ್ರಷ್ಟ ರಾಜಕಾರಣಿಯನ್ನು ಗೆಲ್ಲಿಸ್ಕೊಂಡು ಬಂದವರು ಯಾರು? ನಾವೇ. ಅವನನ್ನು ಹೇಗೆ ಗೆಲ್ಲಿಸಿದ್ವಿ? ಅವನು ಕೊಡುವಂತಹ ಇಂಥವರಿಂದೆಲ್ಲ ಪಡ್ಕೊಂಡಿರ್ತಾನಲ್ಲ, ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿ ದುಡ್ಡು ಮಾಡಿ ಆ ದುಡ್ಡನ್ನು ರಾಜಕಾರಣಿಗೆ ತಲುಪಿಸಿ ಅದೇ ದುಡ್ಡನ್ನು ನಾಳೆ ವೋಟಿಂಗ್ ಅಂದರೆ ಇವತ್ತು ರಾತ್ರಿ 500 ರೂಪಾಯಿ ಥರ ಹಂಚ್ತಾನಲ್ಲ, 1,000 ರೂಪಾಯಿ ಥರ ಹಂಚ್ತಾನಲ್ಲ, ಆ ಓಟ್ ಪಡ್ಕೊಂಡು ನಮ್ಮಣ್ಣ, ನಮ್ಮ ಹೀರೋ, ನಮ್ಮ ಹುಲಿ, ಸಿಂಹ ಅಂತ ಓಟ್ ಹಾಕ್ತೀವಲ್ಲ, ಇವಿಷ್ಟೂ ವ್ಯವಸ್ಥೆ ಹಾಳಾಗೋದಕ್ಕೆ ಕಾರಣ ನಾವೇ, ಪ್ರಜೆಗಳು. ನಾವು ಸುಧಾರಿಸದೆ ಯಾವುದು ಸುಧಾರಣೆ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಅನಾರೋಗ್ಯದಲ್ಲೂ ಮಾತಾಡಿದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ, ತಪ್ಪಾಗಿದ್ದರೆ ಕ್ಷಮಿಸಿ. ನಾಳೆ CJ ರಾಯ್ ಅವ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂಥ ಒಂದಿಷ್ಟು ವಿವರಗಳನ್ನು ಮಾತಾಡ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.